If the distance between the points 4, P and 1, 0 is 5, then find the value of P. ಹೇಗೆ ಮಾಡೋದು ಇದನ್ನು? ಏನು ಉಪಯೋಗಿಸ್ಬೇಕು? ಹೌದು, ಡಿಸ್ಟೆನ್ಸ್ ಫಾರ್ಮುಲಾ. ಮೊದಲೇದಾಗಿ ಏನು ಗಿವನ್ ಕೊಟ್ಟಿದ್ದಾರೆ ಹುಡುಗರ? ಪಾಯಿಂಟ್ ಎ 4, P ಅಂತ ಹೇಳಿ ಕೊಟ್ಟಿದ್ದಾರೆ, ಸ್ಮಾಲ್ ಲೆಟರ್ P. Point B is 1, 0 and the length AB is 5 units. Working. Length AB is given by x2 minus x1 the whole square plus y2 minus y1 the whole square to the power of half. ಸೊ ಇಲ್ಲಿ ಎ ಬಿ ಲೆಂತ್ ಕೊಟ್ಟಿದ್ದಾರೆ. ಸೊ 5 is equal to ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ 4 minus 1 ಬರುತ್ತೆ ಸ್ಕ್ವೇರ್ ಪ್ಲಸ್ ಪಿ ಮೈನಸ್ 0 ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಹಾಫ್. ಎರಡು ಕಡೆಯಿಂದ ಸ್ಕ್ವೇರ್ ಮಾಡ್ತಾಯಿನಿ, ಅವಾಗೇನಾಗುತ್ತೆ ಇಲ್ಲಿ ಇದು 5 ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ 25 is equal to ಇದು 9 ಆಗುತ್ತೆ, ಇದು ಪ್ಲಸ್ ಪಿ ಸ್ಕ್ವೇರ್. ಸರಿನಾ? ಇದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಬರೆದು ನೋಡ್ತೀನಿ ನೋಡಿ. ಇವಾಗ ನಿಮ್ಮ ಹತ್ರ ಎ ಇಸ್ ಈಕ್ವಲ್ ಟು 121 ಇರುತ್ತೆ ಅಂತ ಹೇಳ್ಕೊಳ್ಳಿ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಷ್ಟು ಬರುತ್ತೆ ಹುಡುಗರ? ಸ್ಕ್ವೇರ್ ರೂಟ್ ಆಫ್ 121 ಅಲ್ವಾ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 121. ಇವಾಗ ಸ್ಕ್ವೇರ್ ರೂಟ್ ಇರೋ ಕಡೆ ಇದು ಸ್ಕ್ವೇರ್ ರೂಟ್ ತಾನೇ, ಇದು 1/2 ಅಂತ ಹೇಳಿದ್ರೆ ಸ್ಕ್ವೇರು. ಇದು ಉಲ್ಟಾ ಹೋಯ್ತು ಅಂತ ಹೇಳಿದ್ರೆ, ಎರಡು ಕಡೆಯಿಂದ ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ, ಇಲ್ಲಿ 5 ಸ್ಕ್ವೇರ್ ಆಗುತ್ತೆ. ಉಲ್ಟಾ ಮಾಡ್ತಾಯಿದ್ದೀವಿ, ಇಲ್ಲಿ ಸ್ಕ್ವೇರ್ ರೂಟ್ನ ಹೇಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಬೈ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಗೊತ್ತಾಯ್ತಾ ಇದೆ ಹೇಗೆ ಅಂತ ಹೇಳಿ? ಸೊ ಇದನ್ನು ನಾವು ಉಲ್ಟಾ ಮಾಡಿಕೊಂಡು ಇಲ್ಲಿ 25 ಬರುತ್ತೆ, 9 is equal to ಪಿ ಸ್ಕ್ವೇರ್. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಪಿ ಸ್ಕ್ವೇರ್ is equal to 25 minus 9 that is 16 ಅಲ್ವಾ. therefore P is equal to plus or minus 4. ಸೊ ಉತ್ತರ ಏನೋ ಪಾಯಿಂಟ್ ಪಿ ಎಸ್ ಪ್ಲಸ್ ಆರ್ ಮೈನಸ್ 4. ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ ಏನಂತ ಹೇಳಿ ಉತ್ತರ. ಸೊ ಇದು ನಾನು ಟ್ರಯಾಂಗಲ್ ಉಪಯೋಗಿಸ್ತೇನೆ, ಯಾಕಂತ ಹೇಳಿದ್ರೆ 3 ಪಾಯಿಂಟ್ ಅಲ್ವಾ. ಸೊ 3 ಪಾಯಿಂಟ್ ಒಂದೇ ಚಿತ್ರದಲ್ಲಿ ನೋಡ್ಸೋದಕ್ಕೆ ಸರಿ ಆಗುತ್ತಿದ್ದು. ಮತ್ತೊಂದು 4 ಆ್ಯಂಡ್ ಮೈನಸ್ 4 ಮತ್ತು 1 ಆ್ಯಂಡ್ 0 ಯೂನಿಟ್. ನೋಡಿ ಇಲ್ಲಿ ಈಗ ಏನಾಗ್ತಾಯಿದೆ, ಇಲ್ಲಿ ಇದು ನಿಮ್ಮ ಪಾಯಿಂಟ್, ಇದು 1, 0 ಇದು ಅಲ್ವಾ, 1, 0. ಪಾಯಿಂಟ್ ಪಿ ರಿಲೇಟೆಡ್ ಕೋಆರ್ಡಿನೇಟ್ 4, 4 ಇದು 4, -4. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಉದ್ದ ಇದೆಯೋ ಇಲ್ಲಿಂದ ಇಲ್ಲಿ ಕೂಡ ಅಷ್ಟೇ ಉದ್ದ ಇದೆ. ಸೊ ಈ ರೀತಿಯಲ್ಲಿ ನೀವು ಕಲಿಬೋದು, ಗೊತ್ತಾಯ್ತಾ? ಸೊ ಈ ಉದ್ದನೋ ಒಂದೇ ಇದೆ, ಹಾಗಾಗಿ ನಮ್ಮ ಉತ್ತರ ಏನೋ ಪ್ಲಸ್ ಆರ್ ಮೈನಸ್ 2 ಪಾಸಿಬಿಲಿಟಿ ಇದೆ. ಸರಿನಾ? therefore P is equal to plus or minus 2 plus or minus 4. ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಯಾಕೆ ಎರಡು ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಎರಡು ಪಾಯಿಂಟಲ್ಲೂ 4 ಆ್ಯಂಡ್ -4 4 ಆ್ಯಂಡ್ 4 ಕೂಡ ಈ ಪಾಯಿಂಟಿಂದ ಅಷ್ಟೇ ದೂರದಲ್ಲಿ 4 ಯೂನಿಟ್ ದೂರದಲ್ಲಿ ಈ ಪಾಯಿಂಟ್ಸ್ ಇದೆ, ಹಾಗಾಗಿ 2 ಉತ್ತರ ಬಂತು. ಸರಿನಾ? ಮನೆಯಲ್ಲೂ ಕೂಡ ನೀವು ಇದನ್ನೆಲ್ಲ ಸಿಮ್ಯುಲೇಟ್ ಮಾಡಿಕೊಂಡು ನೋಡಬೇಕು.